ನನ್ನ ಎಲ್ಲ ಬಸವ ಕಲ್ಯಾಣ ಸಾರ್ವಜನಿಕರಲ್ಲಿ ಕೋರಿಕೆ ಇದೆ. ನಮ್ಮ ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆ ವತಿಯಿಂದ ಹಾಗೂ ಜಿಲ್ಲಾ ಬೀದರ್ ಪೊಲೀಸ್ ವತಿಯಿಂದ ನಿನ್ನೆ ದಿನಾಂಕ 23/2/2026 ಸಾಯಂಕಾಲ 5ರಿಂದ 5:30 ಗಂಟೆಯ ಸುಮಾರಿಗೆ ಬಸವ ಕಲ್ಯಾಣ ನಗರದ ಅಲ್ಲಾನಗರ್ ಹತ್ತಿರ ಏನು ಜೋಗುಳಿ ಪಟ್ಟಿ ಇದೆ, ಅಲ್ಲಿ ಒಂದು ಹೆಣ್ಣು ಒಬ್ಬಕಿ ತಾಯಿ ಮತ್ತು ಅವ್ರ ಜೊತೆ ಇನ್ನೊಬ್ಬರು ಜೊತೆಗಾರರು ಅಲ್ಲಿ ಹೋಗ್ತಕ್ಕಂತಹ ಮಗುವಿಗೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ರು ಅಂತಕೊಂಡು ಭಾವಿಸಿ ಇವರು ಮಕ್ಕಳ ಕಳ್ಳರು ಅಂತಕ್ಕಂಥದ್ದನ್ನು ಬಿಂಬಿಸಿ ಎಲ್ಲ ಕಡೆ ವಿಡಿಯೋಗಳನ್ನು ಮಾಡಿ ಹರಿಬಿಡಲಾಗಿತ್ತು. ಮತ್ತು ಇದೇ ಥರ ಸಾಮಾಜಿಕ ಜಾಲತಾಣದಲ್ಲಿಯೂ ಸಹ ನಿನ್ನೆಯಿಂದ ಅದೇ ವಿಡಿಯೋಗೆ ಸಂಬಂಧಪಟ್ಟಂತೆ, ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಇದೇ ವಿಷಯ ಹರಿದಾಡ್ತಾ ಇದೆ. ಸೊ ನಾವು ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆ ವತಿಯಿಂದ ಬೀದರ್ ಜಿಲ್ಲಾ ಪೊಲೀಸ್ ವತಿಯಿಂದ ತಮ್ಮಲ್ಲಿ ನಾವು ಕೋರಿಕೊಳ್ತಾ ಇದ್ದೇವೆ ಮತ್ತು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೇವೆ. ನಮ್ಮ ಬಸವ ಕಲ್ಯಾಣ ನಗರದಲ್ಲಿ ಈ ತರಹ ಮಕ್ಕಳ ಕಳ್ಳರು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಅವರು ನಿನ್ನೆ ಆಗಿರತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಆ ಹೆಣ್ಣು ಮಗಳಾಗಲಿ ಅಥವಾ ವಯೋವೃದ್ಧಿ ಆಗಲಿ ಅಥವಾ ಅವ್ರ ಜೊತೆಗಿರ್ತಕ್ಕಂತಹ ಪುರುಷರಾಗಲಿ ಇವರು ಮಕ್ಕಳ ಕಳ್ಳರು ಇರುವುದಿಲ್ಲ ಅಂತಕೊಂಡು ತಮಗೆ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಸೊ ವಿಶೇಷವಾಗಿ ಆ ಹೆಣ್ಮಗಳ ಬಗ್ಗೆನೂ ಸಹ ನಾವು ವಿಚಾರ ಮಾಡಿದ್ದೇವೆ. ಅವರು ಇಲ್ಲೇ ನಮ್ಮ ಬಸವ ಕಲ್ಯಾಣ ತಾಲೂಕಿನ ಧನ್ನೂರ ಕೆ ಗ್ರಾಮದವರಿದ್ದಾರೆ. ಅವರ ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ. ಆ ಒಂದು ಆರೋಗ್ಯ ಅಸ್ವಸ್ಥತೆ ಇರುವುದರಿಂದ ಸದರಿಯವರು ಏನಪ್ಪಾ ಅಂತಾರೆ, ಅಲ್ಲಾನಗರ ಒಳಗಡೆಯಿಂದ ಹೋಗುವಾಗ ಒಂದು ಮಗುವಿನ ಕೈ ಹಿಡ್ಕೊಂಡು ಹೋಗಿದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಸೊ ಯಾವುದೇ ಕಾರಣಕ್ಕೂ ಮಕ್ಕಳ ಕಳ್ಳರು ನಮ್ಮ ಹತ್ರ ಇರುವುದಿಲ್ಲ ಅಂತಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಹೇಳಲಿಕ್ಕೆ ಬಯಸ್ತೇವೆ. ಸೊ ತಮಗೆ ಏನಾದರೂ ಆ ತರಹ ಮಕ್ಕಳ ಕಳ್ಳರು ಅಂತಕ್ಕಂತಹ ಸಂಶಯ ಇದ್ದರೆ ದಯವಿಟ್ಟು ನಮ್ಮ ಪೊಲೀಸ್ ಠಾಣೆಗೆ, ಬಸವ ಕಲ್ಯಾಣ ನಗರ ಪೊಲೀಸ್ ಠಾಣೆಗೆ ಆಗಲಿ ಅಥವಾ 112 ಇದೆ ನಮ್ಮದು ಟೋಲ್ ಫ್ರೀ ನಂಬರ್ 112ಗೆ ತಾವು ಕಾಂಟ್ಯಾಕ್ಟ್ ಮಾಡೋದಾಗಲಿ ದಯವಿಟ್ಟು ಮಾಹಿತಿ ತಿಳಿಸಿ. ದಯವಿಟ್ಟು ನೀವು ಅಂತಹ ಘಟನೆಗಳು ಆದಾಗ ಯಾವುದೇ ರೀತಿ ಕಾನೂನನ್ನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಬೇಡಿ. ಇಲ್ಲಾಂದರೆ ಏನಾಗುತ್ತೆ, ಅನ್ನೆಸೆಸರಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಅಥವಾ ಸಡನ್ಲಿ ಆ ಜನ ಸಿಕ್ಕರೆ ಆ ಗುಂಪು ಸೇರಿಕೊಂಡು ಆ ಜನರಿಗೆ ಏನಾದರೂ ಬಡಿಯೋದಾಗಲಿ ಮಾಡೋದ್ರಿಂದ ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥ ಸಂಭವ ಇರುತ್ತೆ. ದಯವಿಟ್ಟು ತಮಗೆ ನಾವು ಕೋರಿಕೊಳ್ತೇವೆ, ಯಾವುದೇ ಒಂದು ಘಟನೆ ಆದಾಗ ಅಥವಾ ಇಂತಹ ಘಟನೆಗಳಾದಾಗ ತಕ್ಷಣ ನಮ್ಮ ಪೊಲೀಸ್ ಠಾಣೆಗೆ ತಾವು ಮಾಹಿತಿ ಕೊಡಿ, ನಮಗೂ ಸಹ ಮಾಹಿತಿ ಕೊಡಿ, 112ಗೂ ಸಹ ಮಾಹಿತಿ ಕೊಡಿ. ಈಗಾಗಲೇ ಹೈದರಾಬಾದ್ ಮತ್ತು ಇತರೆ ಕಡೆ ಮಕ್ಕಳ ಕಳ್ಳರು ಬಂದಿದ್ದಾರೆ ಅಂತಕೊಂಡು ಹೇಳಿ ಎಲ್ಲ ಕಡೆ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ದಯವಿಟ್ಟು ನಾವು ಕೂಡ ಇಲ್ಲಿ ಬಸವ ಕಲ್ಯಾಣ ಪೊಲೀಸರು ಕ್ಲಾರಿಫಿಕೇಶನ್ ಕೊಡ್ತೇವೆ. ತಮಗೆ ಆ ತರಹ ಸಂಶಯ ಬಂದರೆ ನಮಗೆ ಗಮನ ಕೊಡಿ. ಅದರ ಜೊತೆಗೆ ಇವತ್ತು ನಾಳೆ ಸುಮಾರು ದಿವಸದಿಂದ ಈಗ ಹೊಸದಾಗಿ ಟ್ರೆಂಡ್ ಶುರುವಾಗಿದೆ. ಸೈಬರ್ ಅಫೆನ್ಸ್ಗಳು ಹೆಚ್ಚಿಗೆ ದಾಖಲಾಗ್ತಾ ಇದ್ದಾವೆ, ಸೈಬರ್ ಅಫೆನ್ಸ್ ಹೆಚ್ಚಿಗೆ ಆಗ್ತಾ ಇದ್ದಾವೆ. ವಿಶೇಷವಾಗಿ ಈ APK ಫೈಲ್ಗಳನ್ನು ಕ್ಲಿಕ್ ಮಾಡೋದ್ರಿಂದ ಬಹಳಷ್ಟು ಜನ ತಮ್ಮ ದುಡ್ಡನ್ನು ಕಳ್ಕೊತಾ ಇದ್ದಾರೆ. ಅದರಲ್ಲಿ ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನಾದ APK ಇರ್ಬೋದು, ಮತ್ತು RTO ಚಲನ್ ಅಂತಕೊಂಡು ಒಂದು APK ಬರ್ತಾ ಇದೆ. ಅದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇದೆ. ಸೊ ಇದನ್ನು ಹೊರತುಪಡಿಸಿ ಬೇರೆ ಯಾವುದೇ ನಿಮಗೆ ಸಂಬಂಧವಿಲ್ಲದ APKಗಳನ್ನು ಯಾರೂ ಕೂಡ ಕ್ಲಿಕ್ ಮಾಡಬೇಡಿ. ಆ ತರಹ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ತಕ್ಷಣ ಹ್ಯಾಕ್ ಆಗ್ತಕ್ಕಂಥ ಸಂಭವ ಇದೆ. ಆ ಮೊಬೈಲ್ ಬಂದ್ ಆಗಿಬಿಡುತ್ತೆ, ನಿಮ್ಮ ಒಳಗಡೆ ಇರ್ತಕ್ಕಂಥ ಡಾಟಾ ಸೋರಿಕೆ ಆಗುತ್ತೆ, ಮತ್ತು ಅಲ್ಲಿ ಮೊಬೈಲ್ ಒಳಗಡೆ ಇರ್ತಕ್ಕಂಥ ಹಣ ಏನಪ್ಪ ಅಂತಂದರೆ ಸೈಬರ್ ಅಪರಾಧಿಗಳು ತೆಗೆದುಕೊಳ್ಳುವ ಸಂಭವ ಇದೆ. ಆದ್ದರಿಂದ ಇದು ಆದ ನಂತರ ತಾವು ತಕ್ಷಣ 1 ತಾಸಿನ ಅವಧಿಯ ಒಳಗಡೆ ನಮ್ಮದು ಟೋಲ್ ಫ್ರೀ ನಂಬರ್ 1930 ಸೈಬರ್ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಟೋಲ್ ಫ್ರೀ ನಂಬರ್ ಇದೆ 1930ಗೆ ಅಲ್ಲಿ ಫೋನ್ ಮಾಡಿ ತಮಗೇನು ಸಮಸ್ಯೆ ಆಗಿದೆ ಅದನ್ನು ತಾವು 1390ಗೆ ಕಾಲ್ ಮಾಡಿ ಹೇಳಿದ್ರೆ ನೀವು ನಿಮ್ಮ ಹಣವನ್ನು ಸೇಫಾಗಿ ಇಟ್ಕೊಳ್ಳಿಕ್ಕೆ ಅವಕಾಶ ಇರಬಹುದು. ಧನ್ಯವಾದಗಳು.